ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಮಾತಾಡಮ್ಮ ಭಕ್ತಿ, ತಾಯಿ ಕೊಟ್ಟ ಅಪ್ಪಣೆನ ನೆರವೇರಿಸ್ತೀಯಾ? ಬೇಡ ಅಂತ ಹೇಳ್ಬಿಡು ಚಿಕ್ಕಿ. ಮಾತಾಡಮ್ಮ. ಅಮ್ಮ ಅಪ್ಪಣೆ ಕೊಟ್ಮೇಲೆ ಮುಗೀತು ಚಿಕ್ಕಪ್ಪ. ಜೀವ ಹೋದ್ರೂ ನೆರವೇರಿಸ್ತೀನಿ. ಅಂದ್ರೆ ಅಮ್ಮ ಹೇಳ್ದಂಗೆ ನಡ್ಕೋತೀನಿ ಅಮ್ಮವ್ರೆ. ಅವಳು ನನಗೆ ನಿಮ್ಮನೆ ಸೊಸೆ ಆಗೋದಿಕ್ಕೆ ಹೇಳಿದಾಳೆ. ಹಂಗಂದ್ಮೇಲೆ ನಿಮ್ಮನೆ ಸೊಸೆ ಆಗ್ತೀನಿ ಅಷ್ಟೇ. ಅಮ್ಮ ಕೊಟ್ಟಿರೋ ಅಪ್ಪನೆ ನನಗೆ ಒಪ್ಪಿಗೆ ಇದೆ. ವಿಶ್ವನಾಥ ಶಾಸ್ತ್ರಿಗಳ ಮಗಳು ಭಕ್ತಿಗೂ ರಾಯರ ಮನೆ ಮಗ ಅಚಿಂತ್ಯನ್ಗೂ ಬನಶಂಕರಿ ತಾಯಿ ಅಪ್ಪಣೆ ಕೊಟ್ಟ ಹಾಗೆ ಈ ಮದುವೆ ನೆರವೇರಿಸ್ಕೊಡ್ತೀವಿ. ಆ ತಾಯಿ ಹೇಳ್ದಾಗೆ ಭಕ್ತಿ ಮನೆ ಸೊಸೆ ಆಗ್ತಾಳೆ. ಹುಚ್ಚುತನ ಇದು. ಚಿಕ್ಕಿ ಈ ಜನ್ಮದಲ್ಲಿ ಬದಲಾಗಲ್ಲ. ಎಲ್ರೂ ಸೇರ್ಕೊಂಡು ಅವಳ ಜೀವನನ ಹಾಳು ಮಾಡ್ತಿದ್ರೆ ನಗ್ನಗ್ತಾ ಸ್ವೀಕಾರ ಮಾಡ್ತಿದ್ದಾಳೆ. ಶ್ರವಣ, ತಾಯಿ ಸಂತೋಷ ಪಡಬೇಕು ದುಃಖ ಪಡಬೇಕು ಒಂದು ಗೊತ್ತಾಗ್ತಿಲ್ಲ. ಭಕ್ತಿ ಮದುವೆ ಆ ಚಿಂತಿನ ಜೊತೆ ಮಾಡ್ತೀನಿ ಅಂದಾಗ ನನ್ನ ಮನೆ ಜನನೇ ನನಗೆ ವಿರುದ್ಧವಾಗಿದ್ರು. ನಾನ್ ತಪ್ಪು ಮಾಡ್ತಿದ್ದೀನಿ ಅಂದ್ರು. ಆ ಸಮಯದಲ್ಲಿ ಮಗಳ ಮದುವೆ ನಿರ್ಧಾರ ಮಾಡೋ ಶಕ್ತಿನೂ ನನ್ನಲ್ಲಿಲ್ವೇನೋ ಅನ್ನಿಸ್ತು. ನೀನ್ ಅವಳಮ್ಮ ಅಂತ ನಿನ್ ಮೇಲೆ ನಾನ್ ಭಾರ ಹಾಕಿದ್ನಲ್ಲ, ನೋಡು ನನ್ನ ನಿರ್ಧಾರನೇ ನಿನ್ನ ಅಪ್ಪಣೆ ಆಗೋಯ್ತಲ್ಲ ತಾಯಿ. ನೀನ್ ನಂಬುದವ್ರನ್ನ ಯಾವತ್ತೂ ಕಷ್ಟದಲ್ಲಿ ನೀನ್ ಬಿಟ್ಟು ಹೋಗಲ್ಲ ತಾಯಿ. ಅಕ್ಕ ಈಗ್ಲೂ ಏನ್ ರಾಜಿ, ಬನಶಂಕರಮ್ಮನವರು ತಪ್ಪು ನೋಡ್ದು ಬಿಟ್ರಾ? ಅಯ್ಯಯ್ಯೋ, ನಾನು ಹಾಗೆ ಹೇಳ್ತಿಲ್ಲ ಅಕ್ಕ. ಇಷ್ಟು ದಿನ ನನ್ನ ಮಗಳ ಜೀವನ ನಾನು ಹಾಳು ಮಾಡ್ಬಿಟ್ನಲ್ಲ ಅಂತ ಕೊರಗ್ತಾ ನನ್ನ ಕಣ್ಣಲ್ಲೇ ನಾನು ಅಪರಾಧಿ ಆಗ್ಬಿಟ್ಟಿದ್ದೆ. ಆ ಬನಶಂಕರಮ್ಮ ನನ್ನ ಭಾರನೆಲ್ಲ ಹೊತ್ಕೊಂಡು ನೆಮ್ಮದಿ ಕೊಟ್ಟಿದ್ದಾಳೆ ಕಣೆ. ಅಮ್ಮ, ಭಕ್ತಿ ಮೇಲೆ ಕರುಣೆ ಆಶೀರ್ವಾದ ಹೀಗೆ ಇದ್ ಬಿಡ್ಲಿ ತಾಯಿ. ನಿಮ್ಗೆಲ್ಲ ಹೇಗಕ್ಕ ಅರ್ಥ ಮಾಡಿಸೋದು? ನಾನು ಬನಶಂಕರಮ್ಮನ್ ಮಾತನ್ನ ಪ್ರಶ್ನೆ ಮಾಡ್ತಿಲ್ಲ, ಆದ್ರೆ ಅವಳ ಮಾತನ್ನ ಅರ್ಥ ಮಾಡ್ಕೊಳ್ಳೋ ತಾಳ್ಮೆ ಇಲ್ಲಿ ಯಾರಿಗೂ ಇಲ್ಲ. ನಮ್ಮಗಳ ದಡ್ಡತನದಿಂದ ನಮ್ ಪುಟ್ಟಿ ಜೀವನದಲ್ಲಿ ದೊಡ್ಡ ಅನರ್ಥ ಆಗೋಗ್ಬಿಟ್ರೆ ಆಗ ಯಾರಕ್ಕ ಹೊಣೆ?